ಅಸೈನಿಂಗ್ ಬಿಲ್ಡಿಂಗ್ ನಂಬರ್ ಈಸ್ ಡಿಸ್ಕ್ರಿಷನರಿ ಅಂತ ಹೇಳಿದ್ರೆ ಯಾರು ಎನ್ಯುಮರೇಟರ್ ಇರ್ತಾರೋ ಅವರೇ ಸುಪ್ರೀಂ. ಇಲ್ಲಿ ಕೊಟ್ಟಂತದ್ದು ಒಂದು ಗೈಡ್ ಲೈನ್ ಅಷ್ಟೇ, ಮಾಡೆಲ್ ಗೈಡ್ ಲೈನ್, ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಎಂಡ್ ಮಾಡಿ ಅಂತ ಹೇಳಿ, ರೈಟ್. ಬಟ್ ನೀವು ನಂಬರ್ ಅನ್ನ ಅಸೈನ್ ಮಾಡ್ಬೇಕಾದ್ರೆ ಎನ್ಯುಮರೇಟರೇ ಸುಪ್ರೀಂ ಇರ್ತಾರೆ. ಯಾಕೆಂತ ಹೇಳಿದ್ರೆ ನೀವು ನಂಬರಿಂಗ್ ಆದ್ಮೇಲೆ ಹೌಸ್ ಟು ಹೌಸ್ ಎನ್ಯುಮರೇಷನ್ ಹೋಗೋರು ನೀವೇನೆ. ನಿಮಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನ್ಸುತ್ತೋ ಆ ರೀತಿ ನೀವು ನಂಬರ್ ಅನ್ನ ಅಸೈನ್ ಮಾಡಬೇಕು. ಓನ್ಲಿ ದ ಕಂಡೀಷನ್ ಈಸ್ ನೋ ಹೌಸಸ್ ಲೆಫ್ಟ್ ಬಿಹೈಂಡ್, ನೋ ಬಿಲ್ಡಿಂಗ್ಸ್ ಲೆಫ್ಟ್ ಬಿಹೈಂಡ್, ನೋ ಹೌಸ್ ಹೋಲ್ಡ್ಸ್ ಲೆಫ್ಟ್ ಬಿಹೈಂಡ್, ರೈಟ್. ಯಾವುದನ್ನು ಕೈ ಬಿಡೋ ಹಾಗಿಲ್ಲ. ಹಾಗಂತ ಹೇಳಿ ಈ ಬೀದಿಲಿ ಒಂದ್ 10 ನಂಬರ್ ಕೊಟ್ಟು ಇನ್ನೊಂದು ಬೀದಿಗೆ ಹೋಗಿ 11, 12, 13 ಅಂತ ಕೊಟ್ಕೊಂಡು ಅನುಕೂಲ ಆದಂಗೆಲ್ಲ ನಂಬರ್ ಕೊಟ್ಕೊಳ್ಳೋದು ತಪ್ಪಾಗತ್ತೆ. ನೀವೊಂದು ಕ್ರಮಾನುಗತವಾಗಿ ವ್ಯವಸ್ಥಿತವಾಗಿ ನಂಬರಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ. ನೀವ್ ಹೇಳಿದಾಗೆ ಒಂದ್ ಬೀದಿಲಿ ಹೋಗ್ತಾ ಇದೀನಿ ನಾನು, ಹೋದ್ಮೇಲೆ ನಾನು ಮತ್ ವಾಪಸ್ ಬರೋದಿಲ್ಲ, ಅದಕ್ಕೆ ಮುಂದುವರೆದು ಬಿಡ್ತೀನಿ ನಾನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡಬಹುದು, ನೋ ಇಶ್ಯೂ. ಬಟ್ ಆ ರೀತಿ ಕೊಡ್ಬೇಕಾದ್ರೆ ಎಡ ಬಲಕ್ಕಿದೆ ಅಂತ ಹೇಳಿದ್ರೆ ಎಡಗಡೆದನ್ನ ಕಂಟಿನ್ಯೂಸ್ ಕೊಟ್ಕೊಂಡು ಬಲಗಡೆದನ್ನ ಕಂಟಿನ್ಯೂಸ್ ಕೊಟ್ಕೊಂಡು, ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಟ್ಕೊಂಡು ಮುಗಿಸ್ಕೊಂಡು ಆಮೇಲೆ ಕೂಡ ವಾಕ್ ಮಾಡ್ಕೊಂಡು ನೆಕ್ಸ್ಟ್ ರೋಡ್ಗೆ ಅಥವಾ ನೆಕ್ಸ್ಟ್ ಬೀದಿಗೆ ಹೋಗ್ಬೋದು ನೀವು, ರೈಟ್. ಸೊ ದಟ್ ಆಲ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಂಡ್ ಅಲ್ಲಿನ ಜಿಯೋಗ್ರಫಿಕಲ್ ಕಂಡೀಷನ್, ಅಲ್ಲಿಯ ಲೋಕಲ್ ಕಂಡೀಷನ್, ಆ ಬೀದಿಯ ವ್ಯವಸ್ಥೆ ಹೆಂಗಿರುತ್ತೆ, ಅದು ಯಾವ ರೀತಿ ಅಲೈನ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೊಂಡು ನೀವೇ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು 16ನೇ ತಾರೀಕು ಪ್ರಾರಂಭ ದಿನ ನೀವು ನಿಮ್ಮ ಸೂಪರ್ವೈಸರ್ ಜೊತೆಗೆ ನಿಮ್ಮ ಎನ್ಯುಮರೇಷನ್ ಬ್ಲಾಕ್ ಅನ್ನ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ. ಪರಿಚಯ ಮಾಡ್ಕೊಂಡಾಗ ನನಗೊಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ, ನಂಬರಿಂಗ್ ಹೆಂಗ್ ಮಾಡ್ಕೋಬೇಕು ಇಲ್ಲಿಂದ ಅಂತ ಹೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಎನ್ಯುಮರೇಟರೇ ಸುಪ್ರೀಂ ಇರೋದ್ರಿಂದ ನಿಮ್ಗೆ ಕನ್ವೀನಿಯಂಟ್ ಆಗೋ ರೀತಿನಲ್ಲಿ ನಂಬರಿಂಗ್ ಅನ್ನ ಮಾಡ್ಕೊಳ್ಳಿ.